ಪ್ರತಿ ತಿಂಗಳಿಗೆ 593 ರೂಪಾಯಿನ ಹೂಡಿಕೆ ಮಾಡಿದ್ರೆ ಸಾಕು, ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಹೌದು ಫ್ರೆಂಡ್ಸ್, ಇದೊಂದು ಸ್ಕೀಮ್ ಇದೆ. ಈ ಸ್ಕೀಮ್ ಅಲ್ಲಿ ನೀವು ಹೂಡಿಕೆನ ಮಾಡಿದ್ರೆ ನಿಮ್ಮ ಕೈಯಲ್ಲಿ 1 ಲಕ್ಷ ರೂಪಾಯಿ ಇರುತ್ತೆ. ಇದೊಂದು SBI ಸ್ಕೀಮ್. SBI ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈ ಯೋಜನೆಯ ಹೆಸರು ಹರ್ ಘರ್ ಲಖಪತಿ ಸ್ಕೀಮ್ ಅಂತ. ಇದೊಂದು SBI ಸ್ಕೀಮ್ ಇದೆ. ಇಲ್ಲಿ ನೀವು ಹೂಡಿಕೆನ ಮಾಡಿದ್ರೆ ಗ್ಯಾರಂಟೆಡ್ ಆಗಿ ಯಾವುದೇ ರೀತಿಯ ರಿಸ್ಕ್ ಇಲ್ಲ, ನಿಮ್ಮ ಕೈಯಲ್ಲಿ 1 ಲಕ್ಷ ರೂಪಾಯಿ ಇರುತ್ತೆ. 1 ಲಕ್ಷ ಬೇಕಾ, 2 ಲಕ್ಷ ಬೇಕಾ, 3 ಲಕ್ಷ ಬೇಕಾ, 4 ಲಕ್ಷ ಬೇಕಾ, ಎಷ್ಟು ಬೇಕು ಅದು ನೀವು ಪ್ಲಾನ್ ಮಾಡ್ಕೋಬಹುದು. ತಿಂಗಳಿಗೆ ಒಂದು ನಿರ್ದಿಷ್ಟ ಅಮೌಂಟ್ ಅನ್ನ ನೀವು ಹೂಡಿಕೆ ಮಾಡಿದ್ರೆ ಸಾಕು, ನಿಮ್ಮ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ಇರುತ್ತೆ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಹರ್ ಘರ್ ಲಖಪತಿ ಸ್ಕೀಮ್ SBI ಸ್ಕೀಮಿನ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ಪಡೆಯೋಣ. ಇದೇ ರೀತಿ ಅನೇಕ ಯೋಜನೆಗಳು ಬರ್ತಾನೆ ಇರುತ್ತೆ. ಎಲ್ಲ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವನ್ನು ಮರೆಯಬೇಡಿ ಮತ್ತು ಈ ವಿಡಿಯೋಗೆ ಮೊದಲು ಲೈಕ್ ಮಾಡಿ, ಯಾಕೆಂದ್ರೆ ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಬನ್ನಿ ಫ್ರೆಂಡ್ಸ್, ಈ SBI ಸ್ಕೀಮ್ ಏನೇನ್ ಡೀಟೇಲ್ಸ್ ಇದೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡೋಣ. ಹಲೋ ಫ್ರೆಂಡ್ಸ್, ರಾಮ್ಟೆಕ್ ಅಕಾಡೆಮಿಗೆ ನಿಮ್ಮ ಸ್ವಾಗತ. ಫ್ರೆಂಡ್ಸ್, 2025 ವರ್ಷದಲ್ಲಿ ಮೊದಲನೇ ತಿಂಗಳಿನಲ್ಲಿಯೇ ಅಂದ್ರೆ ಜನವರಿ ತಿಂಗಳಿನಲ್ಲಿಯೇ SBI ಒಂದು ಹೊಸ ಸ್ಕೀಮ್ ಅನ್ನ ಅನೌನ್ಸ್ ಮಾಡಿದೆ. ಆ ಸ್ಕೀಮಿನ ಹೆಸರು ಹರ್ ಘರ್ ಲಖಪತಿ ಸ್ಕೀಮ್. ಇಲ್ಲಿ ನೀವು ಈ ಸ್ಕೀಮಿನಲ್ಲಿ ಸಾಮಾನ್ಯ ವರ್ಗದವರು ಅಥವಾ ತೀರಾ ಕಮ್ಮಿ ದುಡಿಯುತ್ತಿರುವವರು, ತಿಂಗಳಿಗೆ 1,000 2,000 ಅಮೌಂಟ್ ಅನ್ನ ಹೂಡಿಕೆ ಮಾಡುವುದಕ್ಕೆ ಆಗಲ್ಲ ಅನ್ನೋರು ಈ ಸ್ಕೀಮಿನಲ್ಲಿ ಅಮೌಂಟ್ ಅನ್ನ ಹೂಡಿಕೆ ಮಾಡಬಹುದು. ಇಲ್ಲಿ ನೀವು ಯಾವುದೇ ರೀತಿಯ ರಿಸ್ಕ್ ಇಲ್ಲ. ನೀವೇನು ಅಮೌಂಟ್ ಅನ್ನ ಹೂಡಿಕೆ ಮಾಡಿರ್ತೀರಾ ಅದನ್ನ ಸೇಫ್ ಆಗಿರುತ್ತೆ. ನೀವು ಲಖಪತಿ ಆಗುವ ಬಯಸುತ್ತಿದ್ದರೆ ಈ ಸ್ಕೀಮ್ ನಿಮ್ಗೆ ಬೆಸ್ಟ್ ಆಗಿರುತ್ತೆ. ಇಲ್ಲಿ ಪ್ರತಿ ತಿಂಗಳಿಗೆ ಒಂದು 193 ರೂಪಾಯಿನ ಅಮೌಂಟ್ ಅನ್ನ ಹೂಡಿಕೆ ಮಾಡಿದ್ರೆ ಸಾಕು, ನೀವು ಲಖಪತಿ ಆಗ್ತೀರಾ. ಈಗ ನೀವು SIP ಅನ್ನ ಕೇಳಿರಬಹುದು ಅಥವಾ RD ಸ್ಕೀಮ್, ಪೋಸ್ಟ್ ಆಫೀಸ್ ನಲ್ಲಿ ರಿಕರಿಂಗ್ ಡೆಪಾಸಿಟ್ ಸ್ಕೀಮ್ ಅನ್ನ ನೀವು ಕೇಳಿರಬಹುದು. ಅಲ್ಲಿ ನಿರ್ದಿಷ್ಟವಾದ ಅಮೌಂಟ್ ಅನ್ನ ಪ್ರತಿ ತಿಂಗಳಿಗೆ ನೀವು ಹೂಡಿಕೆ ಮಾಡ್ಕೋತ ಹೋದ್ರೆ 5 ವರ್ಷ ಆದ ನಂತರ ನಿಮ್ಗೆ ಒಂದು ಮ್ಯಾಚುರಿಟಿ ಅಮೌಂಟ್ ಅನ್ನ ನಿಮಗೆ ಸಿಗುತ್ತೆ. ಅದೇ ರೀತಿ ಕೂಡ ಈ ಸ್ಕೀಮ್ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಕನಿಷ್ಠ ನೀವು 3 ವರ್ಷಗಳ ಕಾಲ ಹೂಡಿಕೆನ ಮಾಡಬೇಕು ಮತ್ತು ಮ್ಯಾಕ್ಸಿಮಮ್ ಅಂದ್ರೆ 10 ವರ್ಷಗಳ ಕಾಲ ನೀವು ಹೂಡಿಕೆ ಮಾಡಬಹುದು. ಹಾಗಾದ್ರೆ ಬನ್ನಿ, ಈಗ ಈ ಯೋಜನೆಯ ಉದ್ದೇಶ ಏನಿದೆ ಮತ್ತು ಯಾರೆಲ್ಲ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು ಅಂತ ಹೇಳ್ತೀನಿ ಕೇಳಿ. ಈ ಯೋಜನೆಯ ಉದ್ದೇಶ ಏನಂದ್ರೆ ಜನರಿಗೆ ಲಖಪತಿ ಮಾಡುವುದು. ಸಾಕಷ್ಟು ಜನರ ಕನಸಿರುತ್ತೆ, ನಾವು 1 ಲಕ್ಷ ರೂಪಾಯಿ ನನ್ನ ಬ್ಯಾಂಕ್ ಅಲ್ಲಿ ಇರಬೇಕು, 1 ಲಕ್ಷ ರೂಪಾಯಿ ನಾನು ನೋಡ್ಬೇಕಂತ. ಅವರಿಗೆ ಈ ಸ್ಕೀಮ್ ಬೆಸ್ಟ್ ಆಗಿರುತ್ತೆ. ಇಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಹಾಕಬಹುದು ಅಂದ್ರೆ ಈ ಯೋಜನೆಗೆ ಎಲ್ಲರೂ ಇಂಡಿವಿಜುವಲ್ ಅಂದ್ರೆ ನಮ್ಮ ದೇಶದ ಎಲ್ಲ ಜನರು ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ನೀವೇನಾದ್ರೂ ಮೈನರ್ ಆಗಿದ್ರೆ ನಿಮ್ಮ ಹೆಸರಿನಲ್ಲಿ ನಿಮ್ಮ ಪೇರೆಂಟ್ಸ್ ಅಂದ್ರೆ ನಿಮ್ಮ ತಂದೆ ತಾಯಿ ಅಥವಾ ಲೀಗಲ್ ಗಾರ್ಡಿಯನ್ಸ್ ಕೂಡ ಈ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕಬಹುದು. ಹಾಗಾದ್ರೆ ಬನ್ನಿ, ಈಗ ನಿಮ್ಮ ಬ್ಯಾಂಕಿನಲ್ಲಿ 1 ಲಕ್ಷ ರೂಪಾಯಿ ಇರಬೇಕು, ನಿಮ್ಮ ಕೈಯಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಇರಬೇಕು ಅಂದ್ರೆ ಎಷ್ಟು ವರ್ಷಗಳ ಕಾಲ ಹೂಡಿಕೆ ಮಾಡಬೇಕು, ಎಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಬೇಕು. ಜನರಲ್ ಪಬ್ಲಿಕ್, ಸೀನಿಯರ್ ಸಿಟಿಜನ್ ಆಗಲಿ ಅಥವಾ SBI ಸ್ಟಾಫ್ ಅಥವಾ SBI ರಿಟೈರ್ಡ್ ಸಿಟಿಜನ್ಸ್, ಅವ್ರು ಎಷ್ಟು ಅಮೌಂಟ್ ಅನ್ನ ಹೂಡಿಕೆ ಮಾಡಿದ್ರೆ ಎಷ್ಟು ವರ್ಷದಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ನೀವು ಪಡೆಯಬಹುದು ಅಂತ ಈಗ ಇಲ್ಲಿ ಟೇಬಲ್ ಮುಖಾಂತರ ನೀವು ಇಲ್ಲಿ ನೋಡಬಹುದು. ಇಲ್ಲಿ ಮೇಲೆ ನಿಮ್ಗೆ ಕಾಣಿಸಿರಬಹುದು, ಇದು ಪೀರಿಯಡ್ ಇದೆ ಅಂದ್ರೆ ನಾ ಆಗ ಹೇಳಿದಾಗೆ 3 ವರ್ಷ ಇದು ಮಿನಿಮಮ್ ಪೀರಿಯಡ್ ಇದೆ ಮತ್ತು 10 ವರ್ಷಗಳ ಕಾಲ ನೀವು ಹೂಡಿಕೆನ ಮಾಡಬಹುದು. ನೀವೇನಾದ್ರೂ ಜನರಲ್ ಪಬ್ಲಿಕ್ ಆಗಿತ್ತಂದ್ರೆ ನೀವು 1 ಲಕ್ಷ ರೂಪಾಯಿ ಅಮೌಂಟ್ ನಿಮ್ಗೆ ಬೇಕಾಗಿತ್ತಂದ್ರೆ ಪ್ರತಿ ತಿಂಗಳಿಗೆ 2,500 ರೂಪಾಯಿ ಅಮೌಂಟ್ ಅನ್ನ ನೀವು ಹೂಡಿಕೆ ಮಾಡಬಹುದು. 2,502 ರೂಪಾಯಿ. ನೀವೇನಾದ್ರೂ 4 ವರ್ಷಗಳ ನಂತರ ನಿಮ್ಗೆ 1 ಲಕ್ಷ ರೂಪಾಯಿ ಅಮೌಂಟ್ ಬೇಕಾಗಿತ್ತಂದ್ರೆ ನಿಮ್ಗೆ 1,812 ರೂಪಾಯಿ ನೀವು ಇಲ್ಲಿ ಹೂಡಿಕೆ ಮಾಡಬೇಕು. 5 ವರ್ಷಗಳ ಕಾಲ 1,409 ರೂಪಾಯಿನ ಪ್ರತಿ ತಿಂಗಳಿಗೆ ನೀವು ಹೂಡಿಕೆ ಮಾಡಿದ್ರೆ 5 ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿ 1 ಲಕ್ಷ ರೂಪಾಯಿ ಅಮೌಂಟ್ ಇರುತ್ತೆ. ಅದೇ ರೀತಿಯಲ್ಲಿ ಚಾರ್ಟ್ ಅಲ್ಲಿ ನೋಡಬಹುದು, ನಿಮ್ಮ ಹತ್ರ ಈಗ ಪ್ರತಿ ತಿಂಗಳಿಗೆ 593 ರೂಪಾಯಿ ಅಮೌಂಟ್ ನ ಹೂಡಿಕೆ ಮಾಡಿದ್ರೆ 10 ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಇದಾಯ್ತು ಜನರಲ್ ಪಬ್ಲಿಕ್ ಗೆ. ಈಗ ಬನ್ನಿ ಸೀನಿಯರ್ ಸಿಟಿಜನ್ಸ್ಗೆ. ಸೀನಿಯರ್ ಸಿಟಿಜನ್ಸ್ಗೆ ನಿಮ್ಗೆ ಇಲ್ಲಿ ಪ್ರತಿ ತಿಂಗಳಿಗೆ 2,482 ರೂಪಾಯಿನ ಹೂಡಿಕೆ ಮಾಡಿದ್ರೆ 3 ವರ್ಷಗಳ ಕಾಲ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಅದೇ ರೀತಿ ಇದೆ ಸೇಮ್ ಟೇಬಲ್, ಇದು ನೋಡಬಹುದು. ಈಗ 576 ರೂಪಾಯಿನ ಪ್ರತಿ ತಿಂಗಳಿಗೆ ಸೀನಿಯರ್ ಸಿಟಿಜನ್ ಅವರು ಹೂಡಿಕೆ ಮಾಡಿದ್ರೆ 10 ವರ್ಷ ಆದ ನಂತರ ಅವರ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಹಾಗಾದ್ರೆ ಬನ್ನಿ, ಈಗ ನೀವೇನಾದ್ರೂ SBI ಅಲ್ಲಿ ಕೆಲಸ ಮಾಡ್ತಿದ್ರೆ, SBI ನೀವು ರಿಟೈರ್ ಸ್ಟಾಫ್ ಇದ್ರೆ ಅವಾಗ ಎಷ್ಟು ಅಮೌಂಟ್ ಅನ್ನ ನೀವು ಹೂಡಿಕೆ ಮಾಡಬೇಕು, 1 ಲಕ್ಷ ರೂಪಾಯಿ ಅಮೌಂಟ್ ಅನ್ನ ಅಚೀವ್ ಮಾಡಕ್ಕೆ ಇಲ್ಲಿ ನೋಡಬಹುದು ಚಾರ್ಟ್ ಅಲ್ಲಿ. ಇಲ್ಲಿ ನೀವೇನಾದ್ರೂ SBI ಸ್ಟಾಫ್ ಆಗಿದ್ರೆ, SBI ಎಂಪ್ಲಾಯ್ ಆಗಿದ್ರೆ ಪ್ರತಿ ತಿಂಗಳಿಗೆ 2,463 ರೂಪಾಯಿನ ಹೂಡಿಕೆ ಮಾಡಿದ್ರೆ 3 ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಅದೇ ರೀತಿ 562 ರೂಪಾಯಿ ಪ್ರತಿ ತಿಂಗಳಿಗೆ ನೀವು ಹೂಡಿಕೆ ಮಾಡಿದ್ರೆ 10 ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಇದಾಯ್ತು SBI ಎಂಪ್ಲಾಯಿಗೆ. ನೀವೇನಾದ್ರೂ SBI ಸೀನಿಯರ್ ಸಿಟಿಜನ್ ಆಗಿದ್ರೆ ಅವಾಗ ಪ್ರತಿ ತಿಂಗಳಿಗೆ ನೀವು 2,444 ರೂಪಾಯಿನ ಹೂಡಿಕೆ ಮಾಡಿದ್ರೆ 3 ವರ್ಷ ಆದ ನಂತರ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ. ಅದೇ ರೀತಿ 546 ರೂಪಾಯಿನ ಪ್ರತಿ ತಿಂಗಳಿಗೆ ನೀವು ಏನಾದ್ರೂ ಹೂಡಿಕೆ ಮಾಡಿದ್ರೆ ನಿಮ್ಮ ಕೈಯಲ್ಲಿ ಇರುವುದು 1 ಲಕ್ಷ ರೂಪಾಯಿ 10 ವರ್ಷ ಆದ ನಂತರ. ಇದಾಯ್ತು ನೀವು ಅಮೌಂಟ್ ಅನ್ನ ಹೂಡಿಕೆ ಮಾಡಿದ್ರೆ ಎಷ್ಟು ಅಮೌಂಟ್ ಅಂದ್ರೆ ಎಷ್ಟು ಪೀರಿಯಡ್ ಅಲ್ಲಿ ನಿಮಗೆ 1 ಲಕ್ಷ ಅಮೌಂಟ್ ಅನ್ನ ಹೂಡಿಕೆ ಮಾಡಬಹುದು ಅಂತ.
ಈಗ ಬನ್ನಿ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಂತ. ಅಂದ್ರೆ ಇದೇ ರೀತಿಯಲ್ಲಿ ನಾವು ಚಾರ್ಟ್ ಅಲ್ಲಿ ನೋಡಬಹುದು. ಪ್ರತಿ ತಿಂಗಳಿಗೆ ನೀವು ಹೂಡಿಕೆ ಮಾಡಿದ್ರೆ ಜನರಲ್ ಪಬ್ಲಿಕ್ಗೆ, ಸೀನಿಯರ್ ಸಿಟಿಜನ್ಸ್ಗೆ, ಸ್ಟಾಫಿಗೆ ಮತ್ತು ಸ್ಟಾಫ್ ಸೀನಿಯರ್ ಸಿಟಿಜನ್ಸ್ಗೆ ಪ್ರತಿ ವರ್ಷ ಅಂದ್ರೆ 3 ವರ್ಷ ಪೀರಿಯಡ್, 4 ವರ್ಷ ಪೀರಿಯಡ್, 10 ವರ್ಷ ನೀವು ಹೂಡಿಕೆ ಮಾಡ್ತೀರಾ, ಆ ಪ್ರಕಾರ ಇಲ್ಲಿ ನಿಮ್ಗೆ ಇಂಟ್ರೆಸ್ಟ್ ರೇಟ್ ಅನ್ನ ಕೂಡ ನೀವು ಚಾರ್ಟ್ ಅಲ್ಲಿ ನೋಡಬಹುದು. ನೀವೇನಾದ್ರೂ ಜನರಲ್ ಪಬ್ಲಿಕ್ ಆಗಿದ್ರೆ ನೀವು 3 ವರ್ಷಗಳ ಕಾಲ ಹೂಡಿಕೆಯನ್ನ ಮಾಡಿದ್ರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಇರೋದು 6.75%. ಒಂದು ವೇಳೆ ನೀವು 10 ವರ್ಷಗಳ ಕಾಲ ಹೂಡಿಕೆ ಮಾಡಿದ್ರೆ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 6.5%. ಅದೇ ರೀತಿ ಸೀನಿಯರ್ ಸಿಟಿಜನ್ಸ್ ಇಲ್ಲಿ ನೋಡಬಹುದು 7.25% 3 ವರ್ಷಗಳ ಕಾಲ, 7% 10 ವರ್ಷಗಳ ಕಾಲ ಇಲ್ಲ ಚಾರ್ಟ್ ಅಲ್ಲಿ ನೋಡಬಹುದು. ಈಗ ನೀವೇನಾದ್ರೂ SBI ಎಂಪ್ಲಾಯಿ ಅಥವಾ SBI ರಿಟೈರ್ ಆಫೀಸರ್ ಆಗಿದ್ರೆ, ರಿಟೈರ್ಡ್ ಸಿಟಿಜನ್ ಆಗಿದ್ರೆ, ಅವಾಗ ನಿಮ್ಮ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ 7.75% ಬರುತ್ತೆ 3 ವರ್ಷಗಳ ಕಾಲ. 4 ವರ್ಷಕ್ಕೆ ನಿಮಗೆ 7.75% ಬರುತ್ತೆ ಮತ್ತು 5 ವರ್ಷಗಳ ಕಾಲದಿಂದ ಹಿಡಿದು 10 ವರ್ಷಗಳ ಕಾಲ ನಿಮಗೆ 7.5% ಎವರೇಜ್ ಇರುತ್ತೆ. ಈಗ ಅದೇ ಸ್ಟಾಫ್ ಸೀನಿಯರ್ ಸಿಟಿಜನ್ಸ್ಗೆ ನಿಮಗೆ 8.25% ಇರುತ್ತೆ 3 ವರ್ಷಗಳ ಕಾಲ ಮತ್ತು 4 ವರ್ಷಗಳ ಕಾಲ ಮತ್ತು 5 ವರ್ಷದಿಂದ 10 ವರ್ಷಗಳ ಕಾಲ ನಿಮಗೆ 8% ಬಡ್ಡಿ ಇರುತ್ತೆ. ಇದಾಯ್ತು ಇಂಟ್ರೆಸ್ಟ್ ರೇಟ್. ಈ ಯೋಜನೆಯ ಕಂಪ್ಲೀಟ್ PDF ಇದೆ. ಈ ಯೋಜನೆ ಬಗ್ಗೆ ನೀವು ಎಲ್ಲಾ ಡೀಟೇಲ್ಸ್ ಅನ್ನ ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕಬಹುದು, ಅಪ್ಲಿಕೇಶನ್ ಹಾಕಿದ್ರೆ ಏನೇನ್ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ಇದೆಲ್ಲ ಚಾರ್ಟ್ ಅನ್ನ ಒಂದು PDF ಇದೆ. ಆ PDF ನಿಮ್ಗೆ ಬೇಕಾಗಿದ್ರೆ ಕಮೆಂಟ್ ಅಲ್ಲಿ PDF ಅಂತ ಮಾಡಿ ನಿಮಗೆ ನಾನು PDF ಅನ್ನ ಕಳಿಸ್ತೀನಿ. ಮತ್ತು ಇದೇ ರೀತಿ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತಂದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು.